ಜೀವನ ಅಂದರೆ ಏನು ನಿನ್ನ ಪ್ರಕಾರ? ಜೀವನ ಅಂದರೆ ಅಷ್ಟೊಂದು ಜೀವನನ ಅರ್ಥ ಮಾಡ್ಕೊಳ್ಳೋದು ಅಷ್ಟೊಂದು ಅನುಭವಿಸ್ದೇನೆ ಮಾತಾಡ್ತಾ ಇದ್ದೀನಿ. ಸೊ ಅಷ್ಟೊಂದು ಅನುಭವ ಇಲ್ಲ ಜೀವನ ಅಂದರೆ. ಬಟ್ ಜೀವನ ಅಂದರೆ ನನ್ನ ಪ್ರಕಾರ, ನಾನು ಹೊರಗಡೆ ಕೇಳ್ಪಟ್ಟ ಪ್ರಕಾರ ಜೀವನಕ್ಕೇನು ಅರ್ಥ ಇಲ್ಲ. ಸೊ ಅವ್ರದ್ದೇ ಆದ ರೀತಿಯಲ್ಲಿ ಜೀವನನ ಕಟ್ಕೊಂಡು ಹೋಗ್ಬೋದು. ಸೊ ಪ್ರಕೃತಿ ದತ್ತವಾಗಿ ಜೀವನ ಅಂದರೆ ಅದು ಪ್ರಕೃತಿ ಒಂದು ಸಿಸ್ಟಮ್ ಮಾಡಿದೆ. ಸೊ ಅದರ ಪ್ರಕಾರ ಮನುಷ್ಯ ಬದುಕ್ತಾ ಇದ್ದಾನೆ. ಈಗ ಹೇಗೆ ಅಂದರೆ ಪ್ರಾಣಿಗಳ್ಗೆ ಹೆಂಗೆ ಆಹಾರ ಬೇಕು, ಸೊ ಮನುಷ್ಯನಿಗೂ ಹಂಗೆ ಬೇಕು. ಪ್ರಾಣಿಗಳು ಹೆಂಗಿದೆಯೋ ಹಂಗೆ ಮನುಷ್ಯನೂ ಇದ್ದಾನೆ. ಬಟ್ ಮನುಷ್ಯನಿಗೆ ಏನು ಸ್ಪೆಷಲ್ ಕೊಟ್ಟಿದ್ದಾನೆ ಅಂದರೆ ಬುದ್ಧಿ ಕೊಟ್ಟಿದ್ದಾನೆ. ಸೊ ಹಿಂಗೆ ಇರಬೇಕು, ಹಂಗೆ ಇರಬೇಕು ಅನ್ನೋ ಒಂದು ಕಟ್ಟುಪಾಡುಗಳಿದೆ, ನಿಯಮಗಳಿದೆ. ಸೊ ಅದ್ರ ಪ್ರಕಾರ ಇರೋ ಥರ ಒಂದು ಪ್ರಕೃತಿ ತತ್ವಕ್ಕೆ ಬಂದಿದೆ ಮನುಷ್ಯನಿಗೆ. ಸೊ ಜೀವನ ಅಂದರೆ ಅದರಿಂದನೇ ನಾವು ಆ ಬುದ್ಧಿ ಇರೋದ್ರಿಂದನೇ ಅಲ್ವಾ ಈಗ ನಾವು ಜೀವನ ಅಂದರೆ ಏನು, ಅರ್ಥ ಅಂದರೆ ಏನು ಅಂತ ಕ್ವಶನ್ ಮಾಡ್ತಾ ಇದ್ದೀವಿ, ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದೀವಿ. ಸೊ ಈ ಬುದ್ಧಿ, ಸೊ ಇದೊಂದು ಜೀವನದ ಒಂದು ಏನಂತಾರಲ್ಲ, ಸೊ ಅದು ಗೊತ್ತಿಲ್ಲ. ಸೊ ಒಂದು ಪ್ರಕೃತಿ ತತ್ವಕ್ಕೆ ಬಂದಿರೋದು ಒಂದು. ಮತ್ತೆ ಜೀವನ ಅಂದರೆ ಯಾವುದು ಅರ್ಥ ಇಲ್ಲ. ಅವ್ರು ಹೆಂಗ್ ಬೇಕೋ ಹಾಗೆ ಜಗತ್ತನ್ನ ನೋಡ್ತಾರೆ. ಈಗ ಕಳ್ಳ ಜಗತ್ತನ್ನ ಕಳ್ತನ ಮಾಡೋದನ್ನೇ ನೋಡ್ತಾ ಇರ್ತಾನೆ. ಅದೇ ಒಬ್ಬ ಸಾಧು, ಒಬ್ಬ ಒಳ್ಳೆಯವನು ಹೇಗೆ ನೋಡ್ತಾನೆ ಜಗತ್ತನ್ನ, ಇನ್ನೊಬ್ರು ನೋವು ಮಾಡಬಾರ್ದು, ಇನ್ನೊಬ್ರು ತೊಂದರೆ ಕೊಡಬಾರ್ದು, ಈ ಥರ ನೋಡ್ತಾನೆ. ಸೊ ಇಷ್ಟೊಂದು ಕಾಂಪ್ಲಿಕೇಶನ್ ಕೇಳು, ಇಷ್ಟೊಂದು ಬ್ರೀಡ್ ಸಿಂಪಲ್ 2 ಅಕ್ಷರ ಹೇಳಿ ಮುಗಿಸ್ಬಿಡ್ಬೇಕು ಪಟ್ ಅಂತ, ಆ ಥರ ಹೇಳು. ಪಟ್ ಅಂತ ಎಕ್ಸ್ಪ್ಲೇನ್ ಇದು ಮಾಡಬೇಕು ಅಂದರೆ ನಾನು ಹೇಳ್ತೀನಲ್ಲ, ಜೀವನಕ್ಕೆಲ್ಲ ಬ್ರಾಡಾಗಿ ಜನಕ್ಕೆ ಯಾರಿಗೂ ಪೇಷನ್ಸ್ ಇಲ್ಲ ಕೇಳೋಷ್ಟು, ಆಯಿತಾ? ಈಗ ಎಕ್ಸಾಂಪಲ್ ನನ್ನ ದೃಷ್ಟಿಕೋನದಲ್ಲಿ ಲೈಫ್ ಅಂದರೆ ಗೋ ವಿತ್ ದ ಫ್ಲೋ. ಬಟ್ ಹೆಂಗೆ ಹೋಗ್ತೀವಿ ಜೀವನನ ಅದು ಹಂಗೆ ಹೋಗ್ಲಿ ಅದು ಬಾಡಿಗೆ. ಬಟ್ ಅದನ್ನು ಮಾಡೋ ಕೆಲಸನ ಪರ್ಫೆಕ್ಟಾಗಿ ಮಾಡಬೇಕು, ಆಯಿತಾ? ಅಂದರೆ ಏನಾದರೂ ಆಗಲಿ ಅದು. ಈಗ ನಮ್ಮ ಜೀವನದಲ್ಲಿ ಏಳು ಬೀಳುಗಳೆಲ್ಲ ಸಹಜ. ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಏನೋ ಇದಿರಲ್ಲ, ಏನೋ ಒಂದು ಮಾಡಲೇಬೇಕು ಅಂತ ಇರುತ್ತೆ ಕೆಲವ್ರಿಗೆ ಏನೋ ಗುರಿನೇ ಇರಲ್ಲ. ಬಟ್ ಮೋಸ್ಟ್ ಆಫ್ ದಿ ಪೀಪಲ್ಗೆ ಹೆಂಗಿರ್ಬೇಕು ಅಂತಲೇ ಒಂದು ಮೈಂಡ್ ಸೆಟ್ಟೇ ಇರಲ್ಲ. ಬಟ್ ಆದರೆ ಅಂಥವ್ರಿಗೂ ಏನು ಹೇಳ್ತೀನಿ ಅಂದರೆ ಗೋ ವಿತ್ ದ ಫ್ಲೋ, ಹೋಗು, ಬಟ್ ಆದರೆ ಪರ್ಫೆಕ್ಟಾಗಿ ಮಾಡು. ಯಾರ್ಯಾರು ಗುರಿ ಇಟ್ಕೊಂಡಿರ್ತಾರೆ ಆ ಗುರಿ ಕಡೆಗೆ ಅದನ್ನು ಬಯಸೋದೇ ಅದೇ ಲೈಫು ನನ್ನ ಪ್ರಕಾರ. ಸೊ ಅಷ್ಟೇ ಲೈಫ್, ಅದನ್ನು ಪರ್ಫೆಕ್ಟಾಗಿ ಮಾಡ್ಕೊಂಡು ಹೋಗೋದೇ ಜೀವನ. ಅದು ಇನ್ನೂ ಪರ್ಫೆಕ್ಟ್ ಎಕ್ಸಾಂಪಲ್ ನೀನು ಹೇಳ್ದಲ್ಲ ಈಗ ಏನಂತ ಅಂದರೆ ಮನುಷ್ಯನಿಗೆ ಬುದ್ಧಿ ಇದೆ ಅಂತ. ಬುದ್ಧಿನ ಹೇಳಕ್ಕೆ ಬಂದಾಗ ಒಂದು ವಿಷಯ ಹೇಳ್ತೀನಿ. ಅಂದರೆ ಪ್ರಾಣಿಗಳಿಗೂ ಮನುಷ್ಯನಿಗೂ ಕಂಪೇರ್ ಮಾಡಿದಾಗ ಮನುಷ್ಯನಿಗೆ ಮೆಚ್ಯೂರಿಟಿ ಇದೆ, ಅದು ಏನು ಒಳ್ಳೆಯದು ಕೆಡೋದು ಎಲ್ಲ ಗೊತ್ತಿದೆ. ಅದೇ ಪ್ರಾಣಿಗಳಿಗೆ ಏನೂ ಗೊತ್ತಿಲ್ಲ. ಅದು ಡೈಲಿ ತಿನ್ನಬೇಕು, ಮಲಗಬೇಕು, ಅದು ಅಷ್ಟೇ, ಅದಕ್ಕೆ ಆ ಥರನೇ ಯೋಚನೆಗಳು. ಸೊ ಅದು ಮಾಡೋದು ವೇ ಆಫ್ ಲೈಫು ಲೀಡಿಂಗು ಹಂಗೆ. ಸೊ ಮನುಷ್ಯ ಆದವನು ಅದನ್ನು ಇನ್ನೂ ಚೆನ್ನಾಗಿ ಮಾಡಬೇಕು. ಅಟ್ಲೀಸ್ಟ್ ಇವತ್ತಿನ ಇದಕ್ಕೆ ಆ ಮನುಷ್ಯ ಬದುಕೋದಕ್ಕೆ ಒಂದು ಅರ್ಥ ಇರಬೇಕು ಆ ಜೀವನಕ್ಕೆ. ಆ ರೀತಿ ಬದುಕಬೇಕು ಅನ್ನೋದನ್ನು 4 ಜನಕ್ಕೆ ಮಾದರಿ ಆಗಬೇಕು ಅನ್ನೋದು ಅದೆಲ್ಲ ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ಅದೇ ಹೇಳ್ತಾ ಇರೋದು ಈ ಥರ. ಇದು ನನ್ನ ಪ್ರಕಾರ ಜೀವನ ಅಂದರೆ.